ಬರೇ 3,99,000 ಮೈಗ್ರೇಟೆಡ್ ಏನು ನೋ ಮೈಗ್ರೇಷನ್ ಪ್ಯೂರ್ ಕರ್ನಾಟಕ ಗಾಡಿ. ಪ್ರತಿ ಕಸ್ಟಮರ್ಗೂ ನಿಮ್ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಒಳ್ಳೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಓಕೆ ಕರಿಯಾ ಐ ಲವ್ ಯು. ನಂದು ಪ್ರತಿ ಗಾಡಿಯಲ್ಲೂ ಬ್ರ್ಯಾಂಡ್ ನ್ಯೂ ಬ್ಯಾಟ್ರಿಗಳಿದಾವೆ. 4,95,000 ಕೋಟ್ ಮಾಡಿದ್ದೀನಿ, 11,95,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 45 ಅಷ್ಟೊಂದು ಏನು ತಲೆನ ಕೆಡ್ಸ್ಕೊಂಡ್ಬಿಡಿ, ಬರೀ 15,000 ಹೊಡಿದ ಗಾಡಿ ಸ್ಟಿಲ್ಲು ಅದೇ ಪ್ರೈಸ್ ಇಟ್ಟಿದ್ದೀನಿ. 8,45,000 12,95,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಒಳ್ಳೆ ನೆಗೋಷಿಯೇಷನ್ ಬರೇ 11,95,000 ಕ್ಲೋಸ್ ಮಾಡ್ಕೊಡ್ತೀನಿ. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ ನಿಮಗೆ ಹೌಸ್ ಆಫ್ ಕಾರ್ಸ್ಗೆ ಬಂದಿದ್ದೀನಿ. ಹೊಸ ವರ್ಷ ಆದಮೇಲೆ ನಿಮಗೆ ಫಸ್ಟ್ ಹಬ್ಬ ಬರೋದೆ ನಿಮಗೆ ಸಂಕ್ರಾಂತಿಗೆ. ಸೊ ಸಂಕ್ರಾಂತಿಗೆ ಒಂದು ಒಳ್ಳೆ ಗಾಡಿ ಬೇಕು ಅಂತಂದರೆ ಆರಾಮಾಗಿ ಇಲ್ಲಿ ಬರ್ಬೋದು ನಿಮಗೆ ಹೌಸ್ ಆಫ್ ಕಾರ್ಸ್ಗೆ. ಸೊ ನಿಮ್ಮ ಜೊತೆ ಐಎಸ್ ಸರ್ ಇದ್ರು, ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇವತ್ತಿನ ಬಜೆಟ್ ಬಂದು 495 ಸ್ಟಾರ್ಟ್ ಆಗುತ್ತೆ. ಮಾಡಲ್ ಗಾಡಿಗಳಿಂದಾನೆ. ಮಾಡಲ್ ಗಾಡಿಗಳಿಂದಾನೆ. ಲೋ ಬಜೆಟ್ ಇಲ್ವೇ ಇಲ್ಲ ಇವಾಗ. ಲೋ ಬಜೆಟ್ ಗಾಡಿಗಳಿದ್ದಾವೆ, ಅದು ಕರ್ನಾಟಕ ಆದಮೇಲೆ ನಾನು ಮಾಡ್ಕೊಡ್ತೀನಿ. ಓಕೆ ನೋಡಿ, 4,95,000 ರೂಪಾಯಿಂದ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಲೋನ್ ಎಲ್ಲ ಹೆಂಗಾದ್ರೆ ಸರ್? ಲೋನ್ ಆಲ್ ಓವರ್ ಕರ್ನಾಟಕ. ಯಾವ ಇಯರ್? ಪ್ರೊಫೈಲ್ ಮಾತ್ರ ಚೆನ್ನಾಗಿರಬೇಕು. 2012 ಮೇಲೆ ಎಲ್ಲ ಗಾಡಿ ಮಾಡಿಸ್ತೀನಿ. ಓಕೆ, 2012 ಯಾವುದೇ ವೆಹಿಕಲ್ಸ್ ತಗೊಂಡ್ರು ನಿಮಗೆ ಲೋನ್ ಕೂಡ ಆಗುತ್ತೆ. ಎಲ್ಲ ಡಿಪೆಂಡ್ಸ್ ಅಪ್ಪ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸರ್ ಆಮೇಲೆ ಎಕ್ಸಾಕ್ಟಾಗಿ ಅನಿಸುತ್ತೆ ಲೊಕೇಶನ್ ಹೌಸ್ ಆಫ್ ಕಾರ್ಸ್ ಸರ್? ಸರ್ ಲೊಕೇಶನ್ ಬಂದು ಬನ್ನಾರ್ಘಟ್ಟ ರೋಡ್, ಬಿಳೆಹಳ್ಳಿ ಸಿಗ್ನಲ್ಲು, ರಾಯಲ್ ಆಫ್ ಫರ್ನಿಚರ್ ಶೋರೂಮ್ ಪೈಪ್ ಪಕ್ಕ ರಾಯಲ್ ಆಫ್ ಫರ್ನಿಚರ್ ಶೋರೂಮ್ ಇದೆ. ರಾಯಲ್ ಪಕ್ಕ ನನ್ನ ಶೋರೂಮ್ ಇದೆ. ಹೌಸ್ ಆಫ್ ಕಾರ್ಸು ವಿಸಿಟ್ ಮಾಡಿ. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ತಲೆ ಕೆಡಿಸ್ಕೊಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೋಬಹುದು. ಸೊ ತಡ ಮಾಡೋದು ಬೇಡ, ಎಲ್ಲ ವೆಹಿಕಲ್ಸ್ ನೋಡೋಣ ಬನ್ನಿ ಸರ್. ಒಂದೊಂದು ಗಾಡಿ ಏನಂದರೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಎಲ್ಲ ನೋಡ್ಕೊಳ್ಳಿ, ಎಲ್ಲ ಫಿನಿಶ್ ಮಾಡಿ, ಎಲ್ಲ ಕ್ಲಿಯರ್ ಮಾಡಿ, ಸ್ಟಾಕ್ ಕ್ಲಿಯರ್ ಮಾಡಿ ನಂದು. ಓಕೆ, ಇನ್ನೂ ಸ್ಟಾಕ್ ಬರ್ತಾ ಇದೆ. ಓಕೆ ನೋಡಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬನ್ನಿ. ಸ್ಟಾಕ್ ಕ್ಲಿಯರು ಆಗಲೇಬೇಕು ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಸೊ ಬೇಗ ಬಂದರೆ ನಿಮ್ಗೆ ಒಳ್ಳೊಳ್ಳೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಇವಾಗ ಮುಂದೆ ಒಂದು ಇನೋವಾ ಕ್ರಿಸ್ಟಾ ಇದೆ, ಅದು ರೆಡ್ ಕಲರ್ ಸಕ್ಕತ್ತಾಗಿದೆ. ಏನು ಸರ್ ಡೀಟೇಲ್ಸ್? ಸರ್ ಟೂರಿಂಗ್ ಸ್ಪೋರ್ಟ್ಸ್ ಇದು 2017 ಮಾಡಲ್ ಗಾಡಿ, ಸಿಂಗಲ್ ಓನರ್ ಆಗಿದೆ. ಬರೀ 75,000 ಹೊಡಿದೆ ಗಾಡಿ. ಆಟೋ ಟ್ರಾನ್ಸ್ಮಿಷನ್, ಮಿಂಟ್ ಕಂಡೀಷನ್ ಗಾಡಿ, ಇನ್ನೂ ಪಾಲಿಶ್ ಕೂಡ ಮಾಡಿಸಿಲ್ಲ. ಸೂಪರ್ ಕಂಡೀಷನ್ ಆಗಿದೆ ಗಾಡಿ. ವಿತ್ KA ಕೊಡ್ತೀನಿ. ಪ್ರೈಸ್ ಬಂದು 20,70,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ವಿಸಿಟ್ ಮಾಡಿ ಹೌಸ್ ಆಫ್ ಕಾರ್ಸ್ಗೆ. 20,75,000 20,70,000 ವಿತ್ KA ಎಲ್ಲ ಮಾಡ್ಕೊಡ್ತೀನಿ. ಟೂರಿಂಗ್ ಸ್ಪೋರ್ಟ್ಸ್ ಗೊತ್ತಲ್ಲ ಜನರಿಗೆ. ಟಾಪ್ ಅಂಡ್ ಮಾಡಲ್ ವಿತ್ ಕ್ರೂಸ್ ಕಂಟ್ರೋಲರ್, ಪವರ್ ಸ್ಟೀರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಡ್ಯುಯಲ್ ಅಲ್ಲ 6 ಏರ್ ಬ್ಯಾಗ್. ಓಕೆ, 6 ಏರ್ ಬ್ಯಾಗ್, ABS, ಒಳ್ಳೆ ಗಾಡಿ, ಅಲೈಸ್ ಎಲ್ಲ ಇದೆ. ಇಂಟೀರಿಯರ್ ಡಿಸೈನ್ ಕೂಡ ಚೇಂಜಸ್ ಇರುತ್ತೆ. ಬ್ಲ್ಯಾಕ್ ಗ್ರಿಲ್ ಕೂಡ ಕೊಡ್ತಾನೆ ಫ್ರಂಟ್. ಓಕೆ, ಎಲ್ಲ ಚೇಂಜಸ್ ಇರುತ್ತೆ ಗಾಡಿಗೆ ಇದು. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ಎಲೆಂಟ್ರಾ ಇದೆ. ಏನು ಸರ್ ಡೀಟೇಲ್ಸ್? ಸರ್ ಇದು ಡೀಸೆಲ್ ಗಾಡಿ. ಇದು ಡೀಸೆಲ್ ಎಲೆಂಟ್ರಾ ತುಂಬಾ ಕಮ್ಮಿ ಸಿಗ್ತಾ ಇದೆ ಈಗ. ಒಂದು ಬಂದಿದೆ ಗಾಡಿ, ಕೊಡ್ತೀನಿ. ಕರ್ನಾಟಕ ಗಾಡಿನೇ, 2012 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. 80,000 ಓಡಿದೆ ಗಾಡಿ. ಪ್ರೈಸ್ ಬಂದು 4,65,000 ಕೋಟ್ ಮಾಡಿದ್ದೀನಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಫೈನಲ್ ಅಂದರೆ ಕುತ್ಕೊಂಡ್ರೆ ಮಾಡ್ಕೊಡ್ತೀನಿ. ಒಂದು ಒಳ್ಳೆ ರೇಟಿಗೆ ಮಾಡ್ಕೊಡ್ತೀನಿ. ಪ್ರತಿ ಕಸ್ಟಮರ್ಗೂ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ ಒಳ್ಳೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಓಕೆ ನೋಡಿ, ಒಳ್ಳೆ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ ನಿಮಗೆ ಗಾಡಿಯಲ್ಲಿ. ಯಾರಾದರೂ ಒಂದು ಹುಂಡೈ ಎಲೆಂಟ್ರಾ, ಅದನ್ನು ಡೀಸೆಲಲ್ಲಿ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. 1.8 ರಾಕೆಟ್ ಇದು. ರಾಕೆಟ್ ಅದು ನಿಜನೇ. ಸೊ ಒಳ್ಳೆ ಲೆಗ್ ಸ್ಪೇಸು, ಬೂಟ್ ಸ್ಪೇಸು, ಸಿಡಾನಲ್ಲಿ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನಿಮಗೆ ಒಂಥರ ಪ್ರೀಮಿಯಂ ಲಕ್ಸುರಿಯಸ್ ವೆಹಿಕಲ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಕ್ಟೇವಿಯಾ ಇದೆ ಸರ್ ಡೀಟೇಲ್ಸ್? ಬೈ 2015 ಮಾಡಲ್, ಸೆಕೆಂಡ್ ಓನರ್ ಗಾಡಿ, 90,000 ಕಿಲೋಮೀಟರ್ಸ್ ಓಡಿದೆ. ಪೆಟ್ರೋಲ್, 1.8 TSI, ಆಟೋ ಟ್ರಾನ್ಸ್ಮಿಷನ್, ಫುಲ್ಲಿ ಲೋಡೆಡ್ ವಿತ್ ಸನ್ರೂಫ್. ಪ್ಯಾನೋರಮಿಕ್ ಸನ್ರೂಫ್. ಸೂಪರ್ ಮಿಂಟ್ ಕಂಡೀಷನ್ ಗಾಡಿ. ಬರೀ ಪಾಲಿಶ್ ಮಾಡಿಸಿದ್ದೀನಿ. ಒರಿಜಿನಲ್ ಇದೆ ಗಾಡಿ. ಏನು ಟಚ್ ಅಪ್ ಇಲ್ಲ, ಏನಿಲ್ಲ, ಆಕ್ಸಿಡೆಂಟ್ ಇಲ್ಲ, ಏನಿಲ್ಲ. ವಿತ್ ಹಿಸ್ಟ್ರಿ ಜೊತೆ ಕೊಡ್ತೀನಿ. ಪ್ರೈಸ್ ಬಂದು ಲಾಸ್ಟ್ ಟೈಮು 9,45,000 ಕೋಟ್ ಮಾಡಿದ್ದಲ್ಲ. ಹೌದು, ಈ ಸಲ ನಾನು ಡಿಸೆಂಬರ್ಗೆ ಅಂತ, ಕ್ರಿಸ್ಮಸ್ಗೆ ಅಂತ ಕಮ್ಮಿ ಮಾಡಿದ್ದೆ. ಸ್ಟಿಲ್ಲು ಅದೇ ಪ್ರೈಸ್ ಇಟ್ಟಿದ್ದೀನಿ. 8,45,000. 9,45,000 ಹೇಳ್ಬಿಟ್ರೆ 8,45,000 ಹಾಕಿದ್ದೀನಿ. ಆ ಕಡೆ 8,45,000ಗೆ ನಿಮಗೆ ಒಂದು ಸ್ಕೋಡಾ ಆಕ್ಟೇವಿಯಾ ಪೆಟ್ರೋಲು ಆಟೋಮೆಟಿಕ್ ವೇರಿಯಂಟ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 1.8 TSI ವಿತ್ ಪ್ಯಾನೋರಮಿಕ್ ಸನ್ರೂಫ್, ಪ್ಯೂರ್ ಕರ್ನಾಟಕ ಗಾಡಿ, ನೋ ಮೈಗ್ರೇಷನ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು MG ಹೆಕ್ಟರ್ ಇದೆ. MG ಹೆಕ್ಟರ್ 2020 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಜಸ್ಟ್ 45,000 ಕಿಲೋಮೀಟರ್ ಓಡಿದೆ. ಶಾರ್ಪು, 5 ಸೀಟರು ವಿತ್ ಪ್ಯಾನೋರಮಿಕ್ ಸನ್ರೂಫ್, ವಾಯ್ಸ್ ಕಂಟ್ರೋಲ್ ಜೊತೆ, ಪವರ್ ಸ್ಟೀರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸು ಎಲ್ಲ ಇದೆ ಗಾಡಿಯಲ್ಲಿ. ಪ್ರೈಸ್ ಬಂದು 11,95,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 11,95,000 ಸ್ಲೈಟ್ಲಿ ನೆಗೋಷಿಯಬಲ್. ಸ್ಲೈಟ್ಲಿ ಅಲ್ಲ, ಜಾಸ್ತಿನೇ ಮಾಡ್ಕೊಡ್ತೀನಿ ಬನ್ನಿ. ಓಕೆ, ಡಿಪೆಂಡ್ಸ್ ಅಪ್ಪ ನಿಮ್ಮ ನೆಗೋಷಿಯೇಷನ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ರಿಯಲ್ಮಿ D4 ವೈಪರ್ ಎಲ್ಲ ಇದೆ ನಿಮ್ಮ ಗಾಡಿಯಲ್ಲಿ. ಶಾರ್ಪ್ ಎಡಿಷನ್ ಅಲ್ಲ ಇದು? ಶಾರ್ಪ್ ಎಡಿಷನ್ ವಾಯ್ಸ್ ಕಂಟ್ರೋಲರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಇಕೋ ಸ್ಪೋರ್ಟು ಗ್ರೇ ಕಲರು ಸಕ್ಕತ್ತಾಗಿದೆ. ಏನು ಸರ್ ಡೀಟೇಲ್ಸ್ ಇದ್ರದ್ದು? ಸಕ್ಕತ್ ಏನು ಸರ್, ಬ್ರ್ಯಾಂಡ್ ನ್ಯೂ ಗಾಡಿ ಸರ್ ಇದು. ಹೆಂಗೆ ಹೇಳ್ತೀರಾ? ಎಷ್ಟು ಓಡಿರ್ಬೋದು ಗಾಡಿ? ಏನೊಂದು ಬ್ರ್ಯಾಂಡ್ ನ್ಯೂ ಅಂದರೆ ಎಷ್ಟು ಓಡಿರ್ಬೋದು? ಏನೊಂದು 40, 35. 45 ಅಷ್ಟೊಂದು ಏನು ತಲೆನ ಕೆಡ್ಸ್ಕೊಂಡ್ಬಿಡಿ. ಬರೀ 15,000 ಹೊಡಿದ ಗಾಡಿ.
ಜಸ್ಟ್ 15,000 ಹೊಡಿರೋ ಗಾಡಿ. ಜಸ್ಟ್ 15,000 ಓಡಿದೆ. 2018 ಮಾಡಲ್ ಟೈಟಾನಿಯಮ್ ಪುಷ್ ಸ್ಟಾರ್ಟರ್ ಗಾಡಿ, ಪೆಟ್ರೋಲ್. ಪ್ರೈಸ್ ಬಂದು 7,25,000 ವಿತ್ KA. 7,25,000 ವಿತ್ KA. ವಿತ್ KA ಅದರಲ್ಲೂ ಸೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಡೀಸೆಲ್ ಗಾಡಿ? ಪೆಟ್ರೋಲ್. ಪೆಟ್ರೋಲ್ ಟ್ರಾನ್ಸ್ಮಿಷನ್, ಮ್ಯಾನ್ಯಲ್ ಆಟೋಮೆಟಿಕ್? ಮ್ಯಾನ್ಯಲ್ ಟ್ರಾನ್ಸ್ಮಿಷನ್. ಸೊ ಒಳ್ಳೆ ಪ್ರೈಸ್ ಅಲ್ಲಿ ತಗೊಳ್ಬಹುದು ಗಾಡಿ ಕೂಡ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಹೇಂದ್ರ ರೆಕ್ಸ್ಟಾನ್ ಇದೆ. ಏನ್ ಸರ್? ಮಹೇಂದ್ರ ರೆಕ್ಸ್ಟಾನ್ 2013 ಮಾಡಲ್ ಗಾಡಿ, ಥರ್ಡ್ ಓನರ್ ಆಗಿದೆ. ವಿತ್ ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದೀನಿ. ಮ್ಯಾನ್ಯಲ್ RX5. RX5 ಎಷ್ಟಿದೆ ಬೈ ಮಾರ್ಕೆಟ್ ಅಲ್ಲಿ? 2013 ಅಂದ್ರೆ ಒಂದೊಂದು ಹತ್ರ ಒಂದು 6.5-7 ಲಕ್ಷ ಇದೆ. 6.5-7 ಲಕ್ಷ ಬೇಡ, ಬರೇ 3,99,000. ಏ ಮೈಗ್ರೇಟೆಡ್ ಏನು? ನೋ ಮೈಗ್ರೇಷನ್, ಪ್ಯೂರ್ ಕರ್ನಾಟಕ ಗಾಡಿ. 3,99,000. 3,99,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,99,000ಕ್ಕೆ ಒಂದು 7 ಸೀಟರ್ ಗಾಡಿ. ಸ್ಕಾರ್ಪಿಯೋ ತಗೊಳ್ಳೋರು 8 ಮಾಡಲು 9 ಮಾಡಲು ಹೋಗ್ಲಿ 10 ಮಾಡಲು ಬನ್ನಿ, ನನ್ನ ಹತ್ರ 13 ಮಾಡಲ್ ಕೊಡ್ತೀನಿ. RX5. ಓಕೆ ನೋಡಿ, ಒಳ್ಳೆ ಚಾನ್ಸ್ ಅಂದರೆ ಚಾನ್ಸ್ ಪ್ರೈಸು. ಯಾರು ಒಂದು 2013 ಮಾಡಲ್ XV ತಗೊಂಡ್ರು ಮಿನಿಮಮ್ ಅಂದ್ರೂ ಒಂದು 6 ಲಕ್ಷ 6.5 ಲಕ್ಷ ಕೊಡಬೇಕು. ಸುಮ್ಮನೆ ಆಗುತ್ತೆ ಅದು. ಆರಾಮಾಗಿ ನೀವು ಒಂದು ಸ್ಕಾರ್ಪಿಯೋ ಬಜೆಟಲ್ಲಿ ಒಂದು ಇದು ತಗೊಂಡು ಹೊಟ್ಟೋಗ್ಬಿಡ್ಬೋದು, ಒಂದು ರೆಕ್ಸ್ಟಾನು. ಸೊ ಹಾಗೆ ನೆಕ್ಸ್ಟ್ ಮುಂದೊಂದು ಹುಂಡೈ ಸ್ಯಾಂಟೋಫ್ ಇದೆ. ಇದು ನಾ ಲಾಸ್ಟ್ ಟೈಮ್ ಹಾಕಿದ್ನಲ್ಲ ಬೈ, ಹಾಂ ಸೆಕೆಂಡ್ ಡೇನೇ ಆಯ್ತಿದ್ದು. ಸೆಕೆಂಡ್ ಡೇನೇ ಸೇಲ್ ಆಯ್ತು ಗಾಡಿ. ಅಡ್ವಾನ್ಸ್ ಎಲ್ಲ ಆಗಿದೆ. ಸೊ ತೋರ್ಸಲ್ಲ ಈ ಗಾಡಿ ತೋರಿಸ್ತೀನಿ ನೋಡಿ. W11 ಕರ್ನಾಟಕ ಗಾಡಿ ಬೈ. ಇದು 2019 ಮಾಡಲು, ಸೆಕೆಂಡ್ ಓನರು. ಬರೇ 60,000 ಓಡಿದೆ ಗಾಡಿ. ಜಸ್ಟ್ 60,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಜೊತೆ ಕೊಡ್ತೀನಿ. ಪ್ರೈಸ್ ಬಂದು 12,95,000 ಇದೆ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 12,95,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2019 ಮಾಡಲ್, ಸೆಕೆಂಡ್ ಓನರು, 60,000 ಕಿಲೋಮೀಟರ್ ಡ್ರೈವ್ ಅನ್ನು ರೆಕಾರ್ಡೆಡ್. ಅದು W11 ವಿತ್ ಪುಷ್ ಬಟನ್ ಸ್ಟಾರ್ಟ್ ವಿತ್ ಸನ್ರೂಫ್ ಸಮೇತ ಬರೋದು. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಒಳಗಡೆ ಹಂಗೆ ಕಾಣಿಸ್ತಾ ಇದೆ ಗಾಡಿಲಿ. ಸೊ ಹಾಗೆ ನೆಕ್ಸ್ಟ್ ಇದೆ. ಬನ್ನಿ ಬೈ, ಈ ಕಡೆ ಬನ್ನಿ. ಬನ್ನಿ ಜನರೇ ಅನ್ಕೊಂಡು ಹೋಗ್ತಿದ್ದಾರೆ. ಬನ್ನಿ ಈ ಕಡೆಯಿಂದ ತೋರಿಸ್ತೀನಿ ಬನ್ನಿ. ಓಕೆ, ಸೊ ಒಂದು ಬ್ರೆಝಾ ಇದೆ. ಸೊ ಏನು ಸರ್ ಬ್ರೆಝಾ ಡೀಟೇಲ್ಸ್? 2017 ಮಾಡಲ್ ಡೀಸೆಲ್ ZDI ಟಾಪ್ ಎಂಡ್ ಮಾಡಲು. 2017 ಸಿಂಗಲ್ ಓನರ್ ಗಾಡಿ. ಬರೀ 50,000 ಓಡಿದೆ ಗಾಡಿ. ಜಸ್ಟ್ 50,000 ವಿತ್ ಕರ್ನಾಟಕ ಜೊತೆ ನಿಮಗೆ 7,75,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು MG ಹೆಕ್ಟರ್ ರೆಡ್ ಕಲರ್ ಇದೆ ಸರ್. ಇದು ಬಂದು 2020 ಮಾಡಲ್, ಸೆಕೆಂಡ್ ಓನರ್ ಆಗಿದೆ. ಬರೀ 52,000 ಓಡಿದೆ. ಶಾರ್ಪ್ 5 ಸೀಟರು ವಿತ್ ಪೆನಾರಮಿಕ್ ಸನ್ರೂಫ್. ಅಲ್ಲಿ ಆಟೋಮೆಟಿಕ್ ತೋರಿಸಿದೆ. ಪೆಟ್ರೋಲ್, ಡೀಸೆಲ್, ಮ್ಯಾನ್ಯಲ್ ಬೇಕಂದ್ರೆ ಅದೂ ಇದೆ ರೆಡ್ ಕಲರ್ ಅಲ್ಲಿ. ಪ್ರೈಸ್ ಬಂದು 12,95,000 ಇದೆ. ಕೋಟಿಂಗು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಎಷ್ಟಕ್ಕೆ? 12,95,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಮಾಡ್ತೀನಿ ಬನ್ನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಕರಿ ಕಲರ್ ಒಂದು XV500 ಇದೆ. ಏನು ಡೀಟೇಲ್ಸ್? ಕರಿಯಾ ಐ ಲವ್ ಯು 2016 ಮಾಡಲ್ ಗಾಡಿ, ಸಿಂಗಲ್ ಓನರು, 88,000 ಓಡಿದೆ. W10 ಗಾಡಿ ಇದು. ಪ್ರೈಸ್ ಬಂದು 9,75,000 ನೆಗೋಷಿಯಬಲ್ ಇದೆ ಬೈ ವಿತ್ KA. 2015-16 ಮಾಡಲ್ ಗಾಡಿ. 15-16 9,75,000 ಅದರಲ್ಲೂ ನೆಗೋಷಿಯಬಲ್ ಇದೆ. ಅದರಲ್ಲೂ ನೆಗೋಷಿಯಬಲ್ ಇದೆ ನಿಮಗೆ. ಬಾಡಿ ಲೈನ್ ಎಲ್ಲ ಸಖತ್ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ ಇನೋವಾ. ಡಿಮ್ಯಾಂಡೆಡ್ ಗಾಡಿ ಬೈ. ಇಷ್ಟಾದಲ್ಲಿ ಅಷ್ಟು ಮಜಾ ಬರಲ್ಲ. ಮಜಾ ನಮ್ಮ ಇನೋವಾದಲ್ಲಿ ಬರುತ್ತೆ. 2016 ಮಾಡಲ್ ಗಾಡಿ, GX ವಿತ್ ಏರ್ ಬ್ಯಾಗ್ ABS. ಓಕೆ, ವಿತ್ ಏರ್ ಬ್ಯಾಗ್ ABS GX ಅಲೈವಲ್ಸ್ ಮಾತ್ರ ಬರಲ್ಲ. 6+1 ಗಾಡಿ ಇದು. ಬರೀ 63,000 ಕಿಲೋಮೀಟರ್ ಮಾತ್ರ ಓಡಿದೆ. ಟೆಂಪರ್ ಆಗಿರುತ್ತೆ. ನೋ ಟ್ಯಾಂಪರಿಂಗ್ ಎನಿ ಆಫ್ ವೆಹಿಕಲ್. ನನ್ನ ಹತ್ರ ಇರೋ ಯಾವ ಗಾಡಿನೂ ಟ್ಯಾಂಪರ್ ಇಲ್ಲ, ಎಲ್ಲ ಒರಿಜಿನಲ್ ರೀಡಿಂಗ್ ಇದೆ. 63,000 ಓಡಿದೆ. ಸಿಂಗಲ್ ಓನರ್ ಗಾಡಿ ವಿತ್ KA. 11,45,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಒಳ್ಳೆ ಪ್ರೈಸ್ ಹೇಳಲ್ಲ ಮಾತ್ರ ನೀವು, ಒಳ್ಳೆ ನೆಗೋಷಿಯೇಷನ್ ಮಾಡ್ತಾರೆ. ಒಳ್ಳೆ ನೆಗೋಷಿಯೇಷನ್ ಕೊಡ್ತೀನಿ. ಕಸ್ಟಮರ್ಗೆ ಬೇಕಾಗಿರೋದೇ ನೆಗೋಷಿಯಬಲ್ ಪ್ರೈಸು. ಓಕೆ, ಫಿಕ್ಸ್ ಪ್ರೈಸ್ ನಡೆಯಲ್ಲ. ನೆಗೋಷಿಯೇಷನ್ ಬೇಕು. ಬನ್ನಿ, ಗಾಡಿ ನೋಡಿ, ಟ್ರಯಲ್ ಮಾಡಿ, ಆಮೇಲೆ ನೆಗೋಷಿಯೇಷನ್ ಮಾಡಿ. ಓಕೆ, ಎಲ್ಲ ಕುತ್ಕೊಂಡು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗೆ ನೆಗೋಷಿಯೇಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು XV500 ಆರೆಂಜ್ ಕಲರ್. ಸರ್ ಇದು ಬಂದು 2017 ಮಾಡಲ್ ಗಾಡಿ, ಸಿಂಗಲ್ ಓನರು, 77,000 ನೋಡಿದೆ. W10 ವಿತ್ ಸನ್ರೂಫ್ ಗಾಡಿ ಇದು. ಬಟನ್ ಸ್ಟಾರ್ಟ್, ಪುಷ್ ಸ್ಟಾರ್ಟರು, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, 8 ಏರ್ ಬ್ಯಾಗ್ಸು, ಪವರ್ ಮಿರರು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಲೈಸ್ ಕೂಡ ಬರುತ್ತೆ. ಗಾಡಿ ಮಿಂಟ್ ಕಂಡೀಷನ್ ಇದೆ. ಹಿಸ್ಟ್ರಿ ಕೂಡ ಕೊಡ್ತೀನಿ. ಪ್ರೈಸ್ ಬಂದು 10,95,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. 10,95,000 ವಿತ್ KA. 2017 ಮಾಡಲ್ ಗಾಡಿ ವಿತ್ KA. ಓಕೆ ನೋಡಿ, ಒಳ್ಳೆ ಚಾನ್ಸ್ ಪ್ರೈಸ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಅಪ್ ಟು 80% ಲೋನ್ ಆಗುತ್ತೆ ಬೈ ಆರಾಮಾಗಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಒಂದು ಟಾಟಾ ಹ್ಯಾರಿಯರ್ 2019 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ. 82,000 ಮಾತ್ರ ಓಡಿದೆ. XZ ಪ್ಲಸ್ ಇದು ಟಾಪ್ ಎಂಡ್ ವೇರಿಯಂಟ್ ಗಾಡಿ. ಮಿಂಟ್ ಕಂಡೀಷನ್ ಇದೆ. ಬಟನ್ ಸ್ಟಾರ್ಟ್ ಗಾಡಿ, ಲೆದರ್ ಸೀಟ್ ಕವರ್ಸ್, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಪವರ್ ಮಿರರ್, ಪವರ್ ವಿಂಡೋಸ್ ಎಲ್ಲ ಇದೆ ಗಾಡಿಯಲ್ಲಿ. ಪ್ರೈಸ್ ಬಂದು 10,95,000 ಕೋಟ್ ಮಾಡಿದ್ದೀನಿ. ಒಳ್ಳೆ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. ಟಾಟಾ ಸಿಯರಾ,
ಹ್ಯಾರಿಯರ್. ಓಕೆ, ಸೊ ಡೀಸೆಲ್ ಪೆಟ್ರೋಲಾ? ಡೀಸೆಲ್ ಬೈ, ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ 10 ಲಕ್ಷ, ಜಸ್ಟ್ 10,95,000. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 19 ಮಾಡಲ್ ಗಾಡಿ, ಎಕ್ಸಾಕ್ಟ್ ಪ್ಲಸ್ ಟಾಪ್ ಎಂಡ್ ಮಾಡಲ್ ಗಾಡಿ. ಓಕೆ, ಸೊ ಬೆಸ್ಟ್ ಚಾನ್ಸ್ ಅಲ್ಲಿ ಅದು ನಿಮಗೆ ಡೀಸೆಲ್ ಗಾಡಿ ಸಿಗ್ತಾ ಇರೋದು ಟಾಟಾ ಹ್ಯಾರಿಯರು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಇನೋವಾ ಇದೆ, ಇದ್ರ ಡೀಟೇಲ್ಸ್. ಅಲ್ಲಿ GX ತೋರ್ಸದ್ನಲ್ಲ ಸರ್, ಇದು VX. ಇದು ಓಕೆ, ಇದು VX 2015-16 ಮಾಡಲ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಆಲ್ರೆಡಿ ಕರ್ನಾಟಕ ನಂಬರ್ ಬಂದಿದೆ. ನನ್ನ ಹೆಸರಲ್ಲೇ ಇದೆ ಗಾಡಿ. ನಿಮ್ಮ ಹೆಸರಲ್ಲಿದೆ? ಓಪನ್ NOC ಇಶ್ಯೂ ಆಗಿಲ್ಲ ಅಂತ ಓಕೆ, ನನ್ನ ಹೆಸರಲ್ಲಿ NOC ಇಶ್ಯೂ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಆ್ಯಕ್ಚುಲಿ ಓಡಿಸಿರೋದು ಒಬ್ಬರೇ, ಸಿಂಗಲ್ ಓನರ್ ಗಾಡಿ. ನಿಮಗೆ ಹೊಸ ಸೀಟ್ ಕವರ್ಸು ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ, 90% ಟೈರ್ ಇದೆ. ಗಾಡಿ ಮಿಂಟ್ ಕಂಡೀಷನ್ ಇದೆ. ಬರೀ 67,000 ಓಡಿದೆ. 67,000 ಓಡಿದೆ, ಬ್ರ್ಯಾಂಡ್ ನ್ಯೂ. ಇನ್ನೊಂದು ಏನು ಮಾತಂದ್ರೆ ಗೊತ್ತಾ, ನಂದು ಪ್ರತಿ ಗಾಡಿಯಲ್ಲೂ ಬ್ರ್ಯಾಂಡ್ ನ್ಯೂ ಬ್ಯಾಟ್ರಿಗಳಿದ್ದಾವೆ. ಬ್ಯಾಟ್ರಿ ನ್ಯೂ ಎಲ್ಲ ಗಾಡಿಗೂ ಬ್ಯಾಟ್ರಿ ಹಾಕ್ಸಿದ್ದೀನಿ. ಓಕೆ, ಸೊ ಬ್ಯಾಟ್ರಿ ಪ್ರಶ್ನೆ ಮಾಡಂಗಿಲ್ಲ, ಏನು ಒಳಂಗಿಲ್ಲ. ಪವರ್ ಝೋನ್ ಬ್ಯಾಟ್ರಿಗಳಿದ್ದಾವೆ. 3 ವರ್ಷ ಟೆನ್ಷನ್ ತೊಗೊಳಂಗಿಲ್ಲ. ಈ ಗಾಡಿದು ಪ್ರೈಸು ಹೇಳ್ತೀನಿ, ಜಸ್ಟ್ 67,000 ಓಡಿರೋದು. ಸೆಕೆಂಡ್ ಓನರ್ ಗಾಡಿ. ಪ್ರೈಸ್ ಬಂದು 12,95,000 ಕೋಟ್ ಮಾಡಿದ್ದೀನಿ. ನಿಮ್ಮ ಯೂಟ್ಯೂಬ್ ಮುಖಾಂತರ ಬಂದರೆ ಒಳ್ಳೆ ನೆಗೋಷಿಯೇಷನ್. ಬರೀ 11,95,000 ಕ್ಲೋಸ್ ಮಾಡ್ಕೊಡ್ತೀನಿ. 11,95,000ಗೆ ನಿಮಗೆ ಒಂದು ಇನೋವಾ ಸಿಗ್ತಾ ಇದೆ. ಸೊ ಅದು ನಿಮಗೆ ಲೈಟ್ ಗೋಲ್ಡ್ ಕಲರು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನೋವಾ ಕ್ರಿಸ್ಟಾ ಇದೆ ಸರ್. ಇದು 2016 ಮಾಡಲ್ ಗಾಡಿ. 1,20,000 ಓಡಿದೆ ಗಾಡಿ. ವಿ ವೇರಿಯಂಟು. ಪ್ರೈಸ್ ಬಂದು 16,65,000 ಇದೆ. 16,65,000 ವಿತ್ KA. ವಿತ್ KA. ವಿತ್ KA. ಓಕೆ, ನೋಡಿ 1,20,000 ಡ್ರಿವನ್ ಆಗಿರೋ ಒಂದು ಇನೋವಾ ಕ್ರಿಸ್ಟಾ 2016 ಮಾಡಲ್, ಸಿಂಗಲ್ ಓನರ್, 1,20,000 ಕಿಲೋಮೀಟರ್ ಡ್ರೈವ್. ಆ್ಯಂಡ್ ಪ್ರೈಸ್ ಬಂದು 16,75,000 ವಿತ್ KA. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಇನೋವಾ ಕ್ರಿಸ್ಟಾ ಇದೆ, ವೈಟ್ ಕಲರ್ ಸರ್. ಇದು V, ಇದು Z. ಟಾಪ್ ಎಂಡ್. ಇದು ಟಾಪ್ ಎಂಡ್ ಮಾಡಲ್ ಗಾಡಿ, 16 ಮಾಡಲ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. 1,07,000 ರೆಕಾರ್ಡೆಡ್ ಓಡಿದೆ ಗಾಡಿ. ಮಿಂಟ್ ಕಂಡೀಷನ್ ಇದೆ, ಸೂಪರ್ ಕಂಡೀಷನ್ ಗಾಡಿ ಹೇಳ್ಬೋದು. ಪ್ರೈಸ್ ಬಂದು ಸೇಮ್ ಪ್ರೈಸ್ 1675 ವಿತ್ KA. 1675 ವಿತ್ KA. 1675 ವಿತ್ KA ಮಾಡ್ಕೊಡ್ತೀನಿ. ಮಿಂಟ್ ಕಂಡೀಷನ್ ಗಾಡಿ. 1,07,000 ರೆಕಾರ್ಡೆಡ್ ಓಡಿದೆ ಗಾಡಿ. ಫುಲ್ಲಿ ಲೋಡೆಡ್ 6+1 ಗಾಡಿ. Z ಟಾಪ್ ಎಂಡ್ ವೇರಿಯಂಟ್ ನಿಮಗೆ ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಒಂದು ಇನೋವಾ ಕ್ರಿಸ್ಟಾ. ಸೊ ನೋಡ್ತಾ ಫುಲ್ ಪೋಲೋಗಳಿದೆಯಲ್ಲ ಸರ್? ಸರ್, ಪೋಲೋಗಳಿದ್ದಾವೆ ನನ್ನ ಹತ್ರ. ನಾನು ಕರ್ನಾಟಕ ನಂಬರ್ ಆದ್ಮೇಲೆ ನಾವು ಕೊಡೋದು. ಸೊ ಇದು ನಂಬರ್ ರೆಡಿ ಇದೆ. ಇದು ಬಂದು 2014 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. 14 ಮಾಡಲ್ ಸಿಂಗಲ್ ಓನರ್ ಗಾಡಿ, ಹೈಲೈನ್ ಟಾಪ್ ಎಂಡ್ ಮಾಡಲ್ ಗಾಡಿ. ಪೆಟ್ರೋಲ್ 1.2 ಲೀಟರ್. ಪ್ರೈಸ್ ಬಂದು 4,95,000 ಕೋಟ್ ಮಾಡಿದ್ದೀನಿ. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, 4,95,000 ಅದು ಸೆಟಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ,